ಮಾನವ ಜಾತಿಯ ಇತಿಹಾಸದಲ್ಲಿ ಅತ್ಯಂತ ಪುರಾತನವಾದ ಹಾಗೂ ಶ್ರೇಷ್ಠವಾದ ಗ್ರಂಥವೆಂದರೆ ಋಗ್ವೇದ. ವಿಶ್ವದ ಎಲ್ಲ ಧಾರ್ಮಿಕ ಹಾಗೂ ತತ್ವಶಾಸ್ತ್ರೀಯ ಗ್ರಂಥಗಳಲ್ಲಿ ಮೊದಲನೆಯ ಸ್ಥಾನವನ್ನು ಪಡೆದಿರುವ ಈ ವೇದವು ಕೇವಲ ಭಾರತೀಯ ಸಂಸ್ಕೃತಿಯ ಹೃದಯ ಮಾತ್ರವಲ್ಲ, ಮಾನವ ಬೌದ್ಧಿಕ ಚಿಂತನೆಯ ಮೂಲ ಸ್ರೋತವೂ ಆಗಿದೆ. ರುಚಸ್ತುತ್ ಎಂಬ ಧಾತುವಿನಿಂದ ಋಗ್ವೇದ ಎಂಬ ಪದವೂ ಬಂದಿದೆ. ಇದರ ಅರ್ಥವೇ ಸ್ತೋತ್ರಗಳ ಸಂಗ್ರಹ, ಅಂದರೆ ದೇವತೆಗಳ ಸ್ತುತಿಗಳು, ಮಂತ್ರಗಳು ಮತ್ತು ಪ್ರಾರ್ಥನೆಗಳ ರೂಪದಲ್ಲಿ ಮಾನವನ ಆತ್ಮವನ್ನು ದೇವತ್ವದತ್ತ ಕೊಂಡೊಯ್ಯುವ ಮಾರ್ಗದರ್ಶನ. ಋಗ್ವೇದವು ಕೇವಲ ಧಾರ್ಮಿಕ ಪಠ್ಯವಲ್ಲ, ಅದು ಮಾನವ ಜೀವನದ ತತ್ವವನ್ನು, ಪ್ರಪಂಚದ ಸೃಷ್ಟಿಯ ರಹಸ್ಯವನ್ನು ಮತ್ತು ದೈವಿಕ ಸತ್ಯದ ಅನುಭವವನ್ನು ಆಳವಾಗಿ ಬಿಂಬಿಸುವ ಮಹಾಗ್ರಂಥವಾಗಿದೆ. ಈ ವೇದದ ಮಂತ್ರಗಳು ಸಾವಿರಾರು ವರ್ಷಗಳ ಹಿಂದೆ ಹೃದಯದಲ್ಲಿ ದಿವ್ಯ ಪ್ರೇರಣೆಯಿಂದ ಪ್ರಕಾಶವಾದ ಋಷಿಗಳ ಅನುಭವಗಳ ಸಂಗ್ರಹವಾಗಿವೆ. ಆದ್ದರಿಂದ ಋಗ್ವೇದವನ್ನು ಅಪೌರುಷೇಯ ಎಂದು ಕರೆಯಲಾಗುತ್ತದೆ. ಅಂದರೆ ಇದು ಯಾವುದೇ ಮನುಷ್ಯರಿಂದ ರಚಿಸಲ್ಪಟ್ಟದ್ದಲ್ಲ, ಅದು ಬ್ರಹ್ಮನಿಂದ ಅಥವಾ ಪರಮಾತ್ಮನಿಂದ ಉಚಿತವಾದ ದಿವ್ಯಜ್ಞಾನ. ಋಗ್ವೇದದಲ್ಲಿ 1028 ಸೂಕ್ತಗಳು, ಅಂದರೆ ಪ್ರಾರ್ಥನೆಗಳು ಅಥವಾ ಸ್ತುತಿಗಳು ಸೇರಿವೆ. ಅವುಗಳನ್ನು 10 ಮಂದಲಗಳು ಎಂದು ವಿಭಾಗಿಸಲಾಗಿದೆ. ಪ್ರತಿಯೊಂದು ಮಂದಲವು ವಿಭಿನ್ನ ಋಷಿಗಳಿಂದ ಸಂಗ್ರಹಿಸಲ್ಪಟ್ಟಿದೆ. ಈ ಮಂತ್ರಗಳು ಅಗ್ನಿ, ಇಂದ್ರ, ವಾಯು, ಸೂರ್ಯ, ಅಶ್ವಿನಿ ದೇವತೆಗಳು, ರುದ್ರ, ವಿಷ್ಣು, ಮಿತ್ರ, ವರ ಮುಂತಾದ ಅನೇಕ ದೇವತೆಗಳ ಸ್ತುತಿಗಳನ್ನು ಒಳಗೊಂಡಿವೆ. ಆದರೆ ಈ ದೇವತೆಗಳು ಕೇವಲ ಬಾಹ್ಯ ಪ್ರಕೃತಿಯ ಶಕ್ತಿಗಳಲ್ಲ, ಅವು ಮಾನವನ ಅಂತರಂಗದಲ್ಲಿರುವ ಶಕ್ತಿಗಳ, ಮನೋಭಾವಗಳ ಮತ್ತು ಚೇತನ ಶಕ್ತಿಗಳ ಪ್ರತೀಕಗಳಾಗಿವೆ. ಉದಾಹರಣೆಗೆ, ಅಗ್ನಿ ದೇವತೆ ಯಜ್ಞದ ಆರಂಭದಲ್ಲಿ ಪೂಜಿಸಲ್ಪಡುವ ಮೊದಲ ದೇವತೆ. ಆದರೆ ಅಗ್ನಿ ಎಂದರೆ ಕೇವಲ ಬೆಂಕಿಯ ಅರ್ಥದಲ್ಲಲ್ಲ, ಅದು ಮನುಷ್ಯನೊಳಗಿನ ಶುದ್ಧತೆ, ಜ್ಞಾನ ಜ್ಯೋತಿ ಮತ್ತು ಪ್ರೇರಣೆಯ ಸಂಕೇತವಾಗಿದೆ. ಅಗ್ನಿ ಮನುಷ್ಯನ ಮನಸ್ಸನ್ನು ಅಜ್ಞಾನದಿಂದ ದೂರವಿಟ್ಟು ಆತ್ಮಜ್ಞಾನವನ್ನು ಬೆಳಗಿಸುತ್ತದೆ. ಇದೇ ರೀತಿ ಇಂದ್ರ ಎಂದರೆ ಧೈರ್ಯ, ಶೌರ್ಯ ಮತ್ತು ನಿಯಂತ್ರಣದ ಸಂಕೇತ. ಇಂದ್ರನು ವೃತ್ರಾಸುರ ಎನ್ನುವ ಅಜ್ಞಾನವನ್ನು ಹತಮಾಡುವ ಶಕ್ತಿ, ಅಂದರೆ ಆತ್ಮದ ಬೆಳಕನ್ನು ಮುಚ್ಚುವ ಅಜ್ಞಾನವನ್ನು ನಾಶ ಮಾಡುವ ದೈವಿಕ ಶಕ್ತಿ. ಸೂರ್ಯ ಎಂದರೆ ಸತ್ಯದ ಮತ್ತು ಜ್ಞಾನದ ಪ್ರತೀಕ. ಅದು ಅಂಧಕಾರವನ್ನು ದೂರ ಮಾಡಿ ಜೀವನದಲ್ಲಿ ನಿತ್ಯ ಪ್ರಕಾಶವನ್ನು ನೀಡುತ್ತದೆ. ವಾಯು ಎಂದರೆ ಪ್ರಾಣಶಕ್ತಿ, ಅದು ಜೀವದ ಚಲನೆಯ ಮೂಲ. ಈ ರೀತಿ ಋಗ್ವೇದದ ಪ್ರತಿಯೊಂದು ದೇವತೆ ಮಾನವ ಅಂತರಂಗದ ಚೇತನ ಶಕ್ತಿಯ ರೂಪಾಂತರವಾಗಿದೆ. ಋಗ್ವೇದವು ಕೇವಲ ದೇವತೆಗಳ ಸ್ತುತಿಯಲ್ಲ, ಅದು ಮಾನವನ ಬೌದ್ಧಿಕ ಹಾಗೂ ಆತ್ಮೀಯ ಚಿಂತನೆಯ ಪರಿಪೂರ್ಣ ಪ್ರತಿಬಿಂಬ. ಅದರಲ್ಲಿ ಕಾಣುವ ನಾಸದೀಯ ಸೂಕ್ತ ಎಂಬ ಪ್ರಸಿದ್ಧ ಸೃಷ್ಟಿತತ್ವ ಸೂಕ್ತವು ಮಾನವ ಚಿಂತನೆಯ ಗಂಭೀರತೆಯ ಶಿಖರವಾಗಿದೆ. ಅದು ಸೃಷ್ಟಿಯ ಮೂಲದ ಬಗ್ಗೆ ಪ್ರಶ್ನಿಸುತ್ತದೆ. ಆಗ ಏನೂ ಇರಲಿಲ್ಲ, ಅಸತ್ತು ಇರಲಿಲ್ಲ, ಸತ್ತು ಇರಲಿಲ್ಲ, ಅಂದರೆ ಈ ಸೃಷ್ಟಿ ಹೇಗೆ ಉಂಟಾಯಿತು ಎಂದು ಋಷಿಗಳು ತಮಗೆ ತಾವೇ ಪ್ರಶ್ನಿಸುತ್ತಾರೆ. ಈ ಚಿಂತನೆ ಮಾನವ ತತ್ವಶಾಸ್ತ್ರದ ಪ್ರಾರಂಭದಂತೆ ಕಾಣುತ್ತದೆ. ಇದು ಕೇವಲ ಧಾರ್ಮಿಕ ದೃಷ್ಟಿಯಲ್ಲ, ವಿಜ್ಞಾನಾತ್ಮಕ ತತ್ವದ ಪ್ರಾರಂಭವೂ ಆಗಿದೆ. ಋಗ್ವೇದವು ಮನುಷ್ಯನ ಜೀವನದ ಎಲ್ಲ ಆಯಾಮಗಳನ್ನು ಒಳಗೊಂಡಿದೆ: ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ಪೌರಸಾರಥಗಳ ಮಾರ್ಗದರ್ಶನ ನೀಡುತ್ತದೆ. ಅದರ ಮಂತ್ರಗಳಲ್ಲಿ ಕುಟುಂಬ ಜೀವನ, ಸಾಮಾಜಿಕ ಮೌಲ್ಯಗಳು, ನೈತಿಕತೆ, ಶ್ರಮ, ಸತ್ಯನಿಷ್ಠೆ, ಪ್ರಾರ್ಥನೆ ಮತ್ತು ಸಮಾನತೆಯ ಭಾವನೆ ಎಲ್ಲವೂ ಸೇರಿವೆ. ಏಕಂ ಸತ್ಪ್ರ ಬಹುಧಾ ವದಂತಿ ಎಂಬ ಪ್ರಸಿದ್ಧ ವಾಕ್ಯವೇ ಋಗ್ವೇದದ ಜೀವಂತ ತತ್ವ. ಸತ್ಯ ಒಂದೇ, ಆದರೆ ಅದನ್ನು ಅನೇಕ ರೂಪಗಳಲ್ಲಿ ಹೇಳಲಾಗುತ್ತದೆ. ಇದು ವಿಶ್ವಸಾಮಸ್ಯದ, ಸಹಿಷ್ಣುತೆಯ ಮತ್ತು ಮಾನವೀಯ ಏಕತೆಯ ಘೋಷಣೆ. ಋಗ್ವೇದದ ಮಂತ್ರಗಳು ಅತಿ ನಿಖರವಾದ ಶಬ್ದ ಸೌಂದರ್ಯದಿಂದ ಕೂಡಿವೆ. ಪ್ರತಿಯೊಂದು ಅಕ್ಷರ, ಉಚ್ಚಾರಣೆ, ಸ್ವರ,
ಪ್ರತಿ ಮೂರ್ತಿಯು ನಿರ್ದಿಷ್ಟವಾದ ಶಕ್ತಿಯನ್ನು ಹೊಂದಿದೆ ಎಂದು ವೇದಶಾಸ್ತ್ರಗಳು ಹೇಳುತ್ತವೆ. ಈ ಕಾರಣದಿಂದ ಋಗ್ವೇದವನ್ನು ಕೇವಲ ಓದುವುದಕ್ಕಲ್ಲ, ಅದನ್ನು ಶ್ರವಣ, ಪಠಣ ಮತ್ತು ಉಚ್ಚಾರಣ ಸಹಿತ ಅನುಭವಿಸಬೇಕಾಗುತ್ತದೆ. ವೇದಪಾಠವು ಕೇವಲ ಬೌದ್ಧಿಕ ಕಾರ್ಯವಲ್ಲ, ಅದು ಆಧ್ಯಾತ್ಮಿಕ ಸಾಧನೆಯ ಒಂದು ರೂಪವಾಗಿದೆ. ಭಗವಾನ್ ಶ್ರೀ ವೇದವ್ಯಾಸರು ಈ ಅಪಾರವಾದ ವೇದಜ್ಞಾನವನ್ನು ಸೂಕ್ತವಾಗಿ ವಿಭಾಗ ಮಾಡಿ ವ್ಯವಸ್ಥಿತಗೊಳಿಸಿದರು. ವೇದದ ಅನಂತ ಸಂಗ್ರಹವನ್ನು ಅವರು 4 ಭಾಗಗಳಾಗಿ ವಿಭಜಿಸಿದರು: ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ. ಈ ವಿಭಾಗವನ್ನು ಅವರು ಯಜ್ಞಯಾಗಾದಿಗಳಲ್ಲಿ ಕಾರ್ಯನಿರ್ವಹಿಸುವ 4 ಪ್ರಮುಖ ಋತ್ವಿಜರ ಕರ್ತವ್ಯಗಳಿಗೆ ಅನುಗುಣವಾಗಿ ಮಾಡಿದರು. ಆ 4 ಋತ್ವಿಜರಲ್ಲಿ ಮೊದಲನೆಯವರು ಹೋತೃ. ಇವರು ಋಗ್ವೇದದ ಮಂತ್ರಗಳನ್ನು ಪಠಿಸುತ್ತಾರೆ. ಅವರ ಧ್ವನಿಯು ದೇವತೆಗಳಿಗೆ ಆಹ್ವಾನವಾಗಿದೆ. ಎರಡನೆಯವರು ಅಧ್ವರ್ಯು. ಇವರ ಕರ್ತವ್ಯವು ಯಜ್ಞದ ಕ್ರಮವನ್ನು ನಡೆಸುವುದು, ಸಮಗ್ರ ಕ್ರಿಯೆಗಳನ್ನು ನಿಯಂತ್ರಿಸುವುದು. ಮೂರನೆಯವರು ಉದ್ಗಾತೃ. ಇವರು ಸಾಮವೇದದ ಗಾಯನದ ಮೂಲಕ ದೇವತೆಗಳನ್ನು ಆನಂದಗೊಳಿಸುತ್ತಾರೆ. ನಾಲ್ಕನೆಯವರು ಬ್ರಹ್ಮ. ಇವರು ಯಜ್ಞದ ಪೂರ್ಣ ಶಾಂತಿಯನ್ನು ಕಾಪಾಡುವ, ಎಲ್ಲ ದೋಷಗಳನ್ನು ತಿದ್ದುವ ಆಧ್ಯಾತ್ಮಿಕ ಮಾರ್ಗದರ್ಶಕರು. ಶ್ರೀ ಸಾಯಣಾಚಾರ್ಯರು 4 ವೇದಗಳಿಗೂ ಅತಿ ಆಳವಾದ ಮತ್ತು ವಿಶದವಾದ ಭಾಷ್ಯಗಳನ್ನು ಬರೆದಿದ್ದಾರೆ. ಅವರ ಋಗ್ವೇದ ಭಾಷ್ಯವು ವೇದದ ಆಧ್ಯಾತ್ಮಿಕ ಅರ್ಥವನ್ನು ತತ್ವದ ಬೆಳಕಿನಲ್ಲಿ ವಿಶ್ಲೇಷಿಸುತ್ತದೆ. ಅವರು ಹೇಳುವಂತೆ, ಋಗ್ವೇದದ ಪ್ರತಿಯೊಂದು ಮಂತ್ರವು ಮಾನವ ಆತ್ಮದ ಪ್ರಗತಿಯ ಪಥದ ಒಂದು ಹಂತವನ್ನು ಸೂಚಿಸುತ್ತದೆ. ಬಾಹ್ಯ ದೇವತೆಗಳ ಸ್ತುತಿ ಎಂದರೆ ಅಂತರಂಗದ ಶಕ್ತಿಗಳನ್ನು ಜಾಗೃತಗೊಳಿಸುವ ಪ್ರಯತ್ನ. ಋಗ್ವೇದದ ಮತ್ತೊಂದು ವಿಶೇಷ ಅಂಶವೆಂದರೆ ಅದರ ಸಾಮಾಜಿಕ ಸಮಾನತೆಯ ದೃಷ್ಟಿ. ಅದು ಮನುಷ್ಯನನ್ನು ವರ್ಗ, ಜಾತಿ, ಲಿಂಗ ಅಥವಾ ಸ್ಥಿತಿಯಿಂದ ವಿಭಜಿಸುವುದಿಲ್ಲ. ಬದಲಾಗಿ ಎಲ್ಲರೂ ಪರಮಾತ್ಮನ ಸಂತಾನರೆಂದು ಉಪದೇಶಿಸುತ್ತದೆ. ಅದರಲ್ಲಿನ ಪ್ರಾರ್ಥನೆಗಳು ಸಂಗಚ್ಛಧ್ವಂ ಸಂವದಧ್ವಂ ಸಮೋ ಮನಾಂಸಿ ಜಾನತಾಂ, ಒಟ್ಟಾಗಿ ನಡೆಯಿರಿ, ಒಟ್ಟಾಗಿ ಚಿಂತಿಸಿರಿ, ಒಟ್ಟಾಗಿ ಬಾಳಿರಿ, ಇಂದಿಗೂ ಮಾನವ ಸಹಜೀವನದ ಆದರ್ಶವಾಗಿವೆ. ಋಗ್ವೇದವು ಕೇವಲ ಭೂತಕಾಲದ ಸ್ಮರಣೆಯಾಗಿರದೆ ಇಂದಿನ ಮಾನವ ಜೀವನಕ್ಕೂ ಮಾರ್ಗದರ್ಶಕವಾಗಿದೆ. ಅದರಲ್ಲಿನ ತತ್ವಗಳು ಕಾಲಾತೀತ. ಅದು ನಮಗೆ ಕಲಿಸುವ ಪಾಠವೇ ಪ್ರಪಂಚದ ಎಲ್ಲಾ ಶಕ್ತಿಗಳು ಒಂದೇ ದೈವತ್ವದ ವಿಭಿನ್ನ ರೂಪಗಳು. ಮನುಷ್ಯನು ಅವುಗಳೊಂದಿಗೆ ಸಹಜವಾಗಿ ಬದುಕಬೇಕು, ಪ್ರಕೃತಿಯನ್ನು ಪೂಜಿಸಬೇಕು, ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ದೇವತ್ವವನ್ನು ಅರಿತು ಬದುಕಬೇಕು. ಈ ರೀತಿಯಾಗಿ ಋಗ್ವೇದವು ಮಾನವ ಜೀವನದ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯವಾಗಿದೆ. ಅದು ತತ್ವದ, ಧರ್ಮದ, ಜ್ಞಾನದ ಮತ್ತು ಭಕ್ತಿಯ ಶಾಶ್ವತ ಸ್ರೋತಸ್ಸು. ಅದರ ಪ್ರತಿಯೊಂದು ಮಂತ್ರವು ಜ್ಞಾನ ಜ್ಯೋತಿ, ಪ್ರತಿಯೊಂದು ಸೂಕ್ತವು ಧರ್ಮದ ಪಾಠ, ಪ್ರತಿಯೊಂದು ಶಬ್ದವು ಪರಮಾತ್ಮನ ನಾದ. ಹೀಗಾಗಿ ಋಗ್ವೇದವು ಕೇವಲ ಭಾರತೀಯ ನಾಗರಿಕತೆಯ ಮೂಲವಲ್ಲ, ಅದು ವಿಶ್ವಮಾನವತೆಯ ಹೃದಯ. ಅಂತಿಮವಾಗಿ ಹೇಳಬೇಕಾದರೆ, ಋಗ್ವೇದವು ಕೇವಲ ಪಾಠವಾಗಿರುವುದಿಲ್ಲ, ಅದು ಜೀವನದ ದರ್ಶನ. ಅದು ಮನುಷ್ಯನನ್ನು ಭೌತಿಕ ಅಸ್ತಿತ್ವದಿಂದ ಆತ್ಮೀಯ ಉನ್ನತಿಗೆ ಕೊಂಡೊಯ್ಯುವ ದಿವ್ಯ ಸೇತುವೆ. ಅದರ ಶಬ್ದಗಳಲ್ಲಿ ಶಾಶ್ವತ ಸತ್ಯದ ನಾದ ಇದೆ. ಅದರ ಮಂತ್ರಗಳಲ್ಲಿ ಮೋಕ್ಷದ ಮಾರ್ಗದ ಬೆಳಕು ಇದೆ. ಅದರ ಅರ್ಥದಲ್ಲಿ ಮಾನವ ಕುಲದ ಅಮರ ಸಾಂಸ್ಕೃತಿಕ ಆತ್ಮವಿದೆ. ಆದ್ದರಿಂದ ಋಗ್ವೇದವೆಂದರೆ ಕೇವಲ ಪಠ್ಯವಲ್ಲ, ಅದು ಪ್ರಪಂಚದ ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ಜ್ವಲಿಸುವ ಆತ್ಮಜ್ಯೋತಿಯ ಪ್ರತಿಬಿಂಬವಾಗಿದೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.